ಜಾನ್ಕಿ, ಇನ್ನೊಂದು ಕೀತ ನಿನ್ ಮಗಳನ್ನ ರೇಷನ್ ಡಿಪೋಗೆ ಕಳಿಸ್ಬಿಡ ಕಣಮ್ಮಿ. ಅಲ್ಗೋಗಿ ಬಂದಾಗಿಂದ ಮೂತಿನ ಮುಂಗ್ಸಿ ತರ ಮಾಡಿಟ್ಕೊಂಡವಳೆ. ಏ ಸುಮ್ಕಿರಪ್ಪಯ್ಯ. ಇಷ್ಟ ದಿನ ನೀನ್ ಬೇರೆಯವ್ರಿಗೇನಾದ್ರು ಮಾಡ್ತಾ ಇದ್ದೆ, ಈಗ ಬೇರೆಯವ್ರೆ ನಮ್ಗೇನಾದ್ರು ಮಾಡಂಗಾಗದೆ. ಅಂತದೇನಾಯ್ತು ಸ್ವಾತಿ? ಆ ನಂದಿನಿ ರೇಷನ್ ಡಿಪೋಗ್ ಬಂದಿದ್ಲು ಅಮ್ಮ. ರೇಷನ್ ಡಿಪೋ ಅಂದ್ಮೇಲೆ ಎಲ್ರು ಬಂದೇ ಬರ್ತಾರ ಮಗಳೇ. ಎಲ್ಲ ಇರೋರು ನಾವೇ ಬಿಟ್ಟಿ ಸಿಗತ್ತೆ ಅಂದ್ರೆ ರೇಷನ್ ಡಿಪೋಗೆ ಚೀಲ್ಗಳ ಗಟ್ಲೆ ತಗೊಂಡೋಯ್ತೀವಿ. ಇನ್ನು ನಂದಿನಿಗೆ ರೇಷನ್ ಡಿಪೋನಾಗೆ ಸಿಗೋದೇ ದಿಕ್ಕು. ಬರ್ದೇ ಇರ್ತಾಳ, ಬಂದೇ ಬರ್ತಾಳೆ. ರೇಷನ್ ಹಾಕಿಸ್ಕೊಳಕ್ ಬರ್ಲಿ ಅಪ್ಪಯ್ಯ, ಆದ್ರೆ ರಿಲೇಶನ್ಶಿಪ್ ಬೆಳೆಸ್ಕೊಳಕ್ ಬಂದ್ರೆ ಹೆಂಗ್ ಹೇಳು? ಅಲ್ಲಿ ನಡೀತಿರದೆ ಬೇರೆ. ಆ ನಂದಿನಿ ನಮ್ಮ ಮಾವನ ಬುಟ್ಟಿಗೆ ಹಾಕೊಳಕ್ ನೋಡ್ತಾವಳೆ. ಏನ್ ಹೇಳ್ತಿದೀಯಾ? ಏ ಜಾನ್ಕಿ, ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಆಮ್ಯಾಕೆ ಹೇಳ್ತೀನಿ ಕಡಿಮೆ. ನೀನ್ ಮತ್ ಅದನ್ನೇ ಕೇಳಿ ಆ ಹುಡುಗಿ ಬಾಯಿನಾಗೆ ಮತ್ತೆ ಅದನ್ನೇ ಹೇಳಂಗ್ ಮಾಡ್ಬೇಡ. ಮಾವ ಮತ್ತೆ ನಂದಿನಿ ಇಬ್ರೇ ಆ ರೇಷನ್ ಡಿಪೋಲ್ ಇದ್ರು ಕಣಮ್ಮ. ಇದೇನವ ಹಿಂಗ್ ಹೇಳ್ತಿದ್ಯಾ? ಬಾಕ್ಲು ಗೀಕ್ಲು ಏನಾರು ಹಾಕೊಂಡಿದ್ರಾ? ಇಲ್ಲ ಕಣಪ್ಪ, ಆದ್ರೆ ಏನೋ ಗುಸ್ಗುಸು ಅಂತ ಮಾತಾಡ್ತಿದ್ರು. ನಾನು ಹೋಯ್ತಿದ್ದಂಗ್ ಮಾತಾಡದೆ ನಿಲ್ಸ್ಬಿಟ್ರು. ಓ, ಯಾರಾರ ನಾವು ಹೋಗ್ತಿದ್ದಂಗೆ ಮಾತ್ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಅವರು ನಮ್ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅರ್ಥ. ಏನೇನ್ ಮಾತಾಡ್ತಿದ್ರು ಅಂತ ಕೇಳಿಸ್ಕೊಂಡ್ಯಾ ಸ್ವಾತಿ? ಇಲ್ಲ ಅಮ್ಮ, ಆದ್ರೆ ನಾನು ರೇಷನ್ ಹಾಕಿಸ್ಕೊಂಡು ಮನೆಗ್ ಬರೋಣ ಅಂತ ಹೊರ್ಗಡೆಗ್ ಬಂದ್ನಾ, ಆಗ ಮಾವ ಮತ್ತೆ ಆ ನಂದಿನಿ ಇಬ್ರು ಹೊರ್ಗಡೆಗ್ ಬಂದು ಪರ್ಸನಲ್ ಆಗಿ ಏನೋ ಮಾತಾಡ್ತಿದ್ರು. ಅದನ್ ಕೇಳಿಸ್ಕೊಂಡೆ. ಏನೇನ್ ಮಾತಾಡ್ತಿದ್ರು? ಏ ಯಾಕಮ್ಮೆ, ಒಳ್ಳೆ ಚಳಿಗಾಲದಲ್ಲಿ ಚಳಿ ಜ್ವರ ಬಂದವಳಂಗ್ ಆಡ್ತಿದ್ಯೆ? ಒಸಿ ಸುಮ್ಕಿರೋ, ನೀನ್ ಹೇಳು ಮಗಳ. ಆ ರಮೇಶಂಗೂ ಸರ್ಸುಗೂ ಇನ್ನೂ ಏನು ನಡ್ದಿಲ್ವಂತೆ ಕಣವಾ. ಮೊನ್ನೆ ಪ್ರಸ್ತಾವ ನಡ್ಸಿದ್ರಂತೆ. ಆ ಕುಡ್ಕ ಸರ್ಸು ಮುಖ ನೋಡ್ಲೇ ಇಲ್ವಂತೆ. ಪ್ರಸ್ತುತ ದಿನ ರಮೇಶ ಕೆಳಗಡೆ ಹಾಸ್ಕೊಂಡು ದೂರ ಮನಿ ಕಣ್ಣಂತೆ. ಅವ್ರಿಬ್ರು ಮಧ್ಯ ಹೊಂದಾಣಿಕೆನೇ ಇಲ್ವಂತೆ ಕಣವಾ. ಅವನು ಕುಡುಕ ಅಲ್ಲ ಕಣವ, ಕಟುಕ ಕಟುಕ. ಅವ್ರಿಬ್ರು ಮಧ್ಯ ಹೊಂದಾಣಿಕೆ ತರಕ್ಕೆ ಅವ್ರಿಬ್ರು ಬೆಂಗಳೂರಿಗೆ ಕರ್ಕೊಂಡೋಯ್ತಾರಂತೆ. ಕರ್ಕೊಂಡು ಹೋಗ್ಲಿ ಸ್ವಾತಿ, ಆ ಕುಡ್ಕನ್ ಎಲ್ಲಿಗ್ ಕರ್ಕೊಂಡೋದ್ರು ಕುಡಿಯೋದ್ ಬಿಟ್ಬಿಡ್ತಾನ? ನರಿ ಕಾಡಲ್ಲಿದ್ರು ಬೋನಲ್ಲಿದ್ರು ಮಾಂಸ ತಿನ್ನೋದ್ ಬಿಟ್ಬಿಡ್ತದೆ. ಅದಕ್ಕೆ ದಿನಾಲು ಮಾಂಸ ಹಾಕ್ಲೇಬೇಕು. ನನ್ ಭಯ ಅದಲ್ಲ ಅಮ್ಮ, ಜೊತೆಲಿ ನಂದಿನಿ ಮಾವನು ಒಯ್ತಾರಂತೆ. ಆಗ ಸಿಕ್ಕಿದ್ದೆ ಚಾನ್ಸು ಅಂತ ನಂದಿನಿ ಮಾವನ ಬುಟ್ಟಿಗೆ ಹಾಕೊಂಡ್ರೆ ನನ್ ಗತಿ ಏನಮ್ಮ? ಆ ಮನೆಗೆ ನಂದಿನಿ ಏನಾದ್ರು ಸೊಸೆಯಾಗಿ ಬಂದ್ರೆ ನನ್ ಕನ್ಸೆಲ್ಲ ನುಚ್ಚು ನೂರಾಗೋಯ್ತದೆ ಕಣಮ್ಮ. ಸ್ವಾತಿ, ಸಂಕ್ರನ್ ಮನೆಗೆ ಯಾವಳೋ ಸೊಸೆಯಾಗಿ ಬರ್ತೀನಿ ಅಂದ್ರೆ ನಾ ಬುಡುಕಿಲ್ಲ. ಹಠ ಮಾಡಿದ್ರೆ ಅವಳು ಒಳಗಡೆ ಕಾಲಿಡೋ ಅಷ್ಟರಲ್ಲಿ ಅವಳಿಗೆ ಚಟ್ಟ ಕಟ್ಬಿಡ್ತೀನಿ. ನಿಮ್ ಮಾವನ್ಗೆ ನಿನ್ನ ಮದುವೆ ಮಾಡಿಕೊಟ್ಟು ಅವನ ಆಸ್ತಿನೆಲ್ಲ ಕಬಳಿಸ್ಕೋಬೇಕು ಅಂತ ಕನ್ಸ್ ಕಾಣ್ತಿದೀವಿ. ಅದನ್ನ ಹಾಳು ಮಾಡಕ್ಕೆ ಅಂತ ಯಾರಾರ ಬಂದ್ರೆ ಈ ಸೀತಾರಾಮ ಹಳೇ ಸೀತಾರಾಮ ಆಗ್ಬಿಡ್ತಾನೆ. ಹಂಗಾರೆ ಏನಾರು ಒಂದ್ ಐಡಿಯಾ ಮಾಡಿ ನಂದಿನಿನು ಮಾವನು ದೂರ ಮಾಡಪ್ಪಯ್ಯ. ಇನ್ನೇನು ಮಾಡಕ್ಕಾಗಕ್ಕಿಲ್ಲ ಕಣವ್ವ. ನಿಮ್ಮಮ್ಮ ಆ ಸರ್ಸು ಹೊಟ್ಟೆನಾಗೆ ವಿಷ ಹಾಕೋಳೆ. ಅದು ಕೆಲ್ಸ ಮಾಡಗಂಟ ನೀನ್ ಕಾಯಿ. ಸರ್ಸು ಸ್ಥಿತಿ ನೋಡಿ ಎಂತ ಮನೆಯವ್ರಿಗೆ ನನ್ನ ತಂಗಿನ ಕೊಟ್ಟೆ ಅಂತ
ಸಂಕ್ರ ಮನೆಯವ್ರ ಬಗ್ಗೆ ದ್ವೇಷ ಕಾಡ್ಬೇಕು. ಮದ್ವೆ ಮಾಡ್ಸಿರೋ ನಂದಿನಿ ಮೇಲೆ ಅವನು ಅಸಹ್ಯ ಪಡ್ಕೋಬೇಕು. ಹಂಗ್ ಮಾಡ್ತೀನಿ. ಮಾವ ಕಾಫಿ. ಕೊಡವ. ನಂದಿನಿ ನಿನಗೂ ಕಾಫಿ ಮಾಡ್ಕೊಡ್ಲಾ? ನನಗ್ ಬ್ಯಾಡ ಸರ್ಸು, ನಾಳೆ ಒತ್ತರ ಬೇಗ ರೆಡಿ ಆಗ್ಬಿಡು. ಯಾಕೆ ನಂದಿನಿ, ಎಲ್ಲಿಗೆ ಹೋಯ್ತಿದೀವಿ? ಬೆಂಗಳೂರಿಗೆ. ಬೆಂಗಳೂರ್ಗ? ಯಾಕವ? ಅದೇ ಅಪ್ಪಯ್ಯ, ಡಿಪೋ ತವ ಹೋಗಿದ್ನಲ್ವಾ, ಶಂಕರ್ ಅವ್ರು ಹೇಳಿದ್ರು. ಸರ್ಸು ಮದ್ವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಅಲ್ವಾ, ಅದಕ್ಕೆ ಬೆಂಗಳೂರಿಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಜೊತೆಲಿ ಅಣ್ಣಯ್ಯನೂ ಬರ್ತಾವನಾ? ಹೌದು ಸರ್ಸು, ದುರ್ಗಾಲಕ್ಷ್ಮಿನೂ ಬರ್ತಾರೆ. ಇಲ್ಲಿಂದ ನಾನು ನೀನು ಅಣ್ಣ ಹೋಗೋಣ. ನಾನು ಬರೋಕ್ಕಿಲ್ಲ, ನೀವೇ ಹೋಗಿ ಬನ್ನಿ. ಯಾಕಣ್ಣ, ಯಾಕೆ ಬರಕ್ಕಿಲ್ಲ? ತೋಟದಲ್ಲಿ ಸಾನೆ ಕೆಲಸ ಇದೆ, ಅರ್ಧಕ್ಕೆ ಬಿಟ್ಟು ಬರೋಕೆ ಹಾಕಿಲ್ಲ. ನಾವೇನು ತಿಂಗ್ಳುಗಟ್ಲೆ ಹೋಯ್ತಿಲ್ಲ, 1-2 ದಿನ ಅಷ್ಟೇಯ. ಕೆಲಸ ಯಾವಾಗ್ಲೂ ಇದ್ದಿದೆ, ಬಾ ಹೋಗ್ ಬರೋಣ. ಇಲ್ಲ, ನಾನು ಬರೋಕ್ಕಿಲ್ಲ. ನಾವ್ ಹೋಗ್ತಿರೋದು ನಿನ್ಗೋಸ್ಕರ. ನೀನೇ ಬರಕ್ಕಿಲ್ಲ ಅಂತಂದ್ರೆ ನಾವ್ ಹೋಗಿ ಏನ್ ಮಾಡೋದು? ಮದ್ವೆ ಆದ್ಮೇಲೆ ಹೆಂಡ್ತಿನ ಕರ್ಕೊಂಡು ಎಲ್ಲಾದ್ರೂ ಹೋಗಿದ್ಯಾ? ಅವಳಿಗೂ ಆಸೆ ಇರ್ತದಲ್ವೇ ಗಂಡನ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂತ. ಹೌದು ರಮೇಶ, ಮದುವೆಗೆ ಮುಂಚೆ ನಿನಗೂ ಸರ್ಸುಗೂ ಪರಿಚಯನೇ ಇರಲಿಲ್ಲ. ಮದುವೆನು ನಾವು ಮೊದಲೇನೆ ಗೊತ್ತು ಮಾಡಿರಲಿಲ್ಲ. ಮದುವೆನು ಹೆಂಗಾಯ್ತು ಅಂತ ಯಾರಾದ್ರೂ ಕೇಳಿದ್ರೆ ನಮಗ್ ನೆನಪಿಲ್ದೆ ಚಿಟ್ಕೆ ಹೊಡಿಯೋದ್ರಲ್ಲಿ ಮದುವೆ ಆಗೋಯ್ತು. ಅಷ್ಟೇ ಬಿರ್ನೆ ಸರ್ಸು ನಮ್ಮ ಮನೆಗೆ ಬಂದ್ಬಿಟ್ಲು. ಇನ್ ನೀವಿಬ್ರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಸಮಯ ಎಲ್ಲಿತ್ತು? ಅದಕ್ಕೆ ನೀವಿಬ್ರು ಹೊರಗಡೆ ಹೋಗ್ಬಿಟ್ಟು ಬನ್ನಿ, ಆವಾಗಾದ್ರೂ ನಿಮ್ಮಿಬ್ಬರ ಮಧ್ಯನೂ ಒಬ್ರಿಗೊಬ್ರು ಗೊತ್ತಾಗುತ್ತೆ. ನಂದಿನಿ, ಮತ್ತಿನ್ ಯಾವತ್ತಾದ್ರೂ ಹೋಗೋಣ ಬಿಡು. ಅವ್ರಿಗೆ ಯಾಕೋ ಬರಕ್ ಇಷ್ಟ ಇಲ್ಲ ಅನ್ಸ್ತದೆ. ಇಲ್ಲ, ನಾನು ಬರ್ತೀನಿ. ಒತ್ತಾರೆನೆ ಹೋಗ್ಬೇಕಲ್ವೇ? ಬೆಳಕಿದ್ದಾಗೆ ಅದೇನೇನ್ ಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ರಮ್ಮ. ಕೊತ್ತಲಲ್ಲಿ ಅದಿಲ್ಲ ಇದಿಲ್ಲ ತುಡ್ಕಕ್ ಹೋಗ್ಬೇಡ್ರಿ. ಆಯ್ತೇ? ಸರ್ಸು, ನಾವೆಲ್ಲ ಬೆಂಗಳೂರಿಗೆ ಹೋದಾಗ ನೀನು ಅಣ್ಣ ಬೇರೆ ಕಡೆ ಇರಿ. ಅವನ್ನ ಸರಿ ಮಾಡಕ್ಕೆ ಇದೇ ನಿಮ್ಗೆ ಒಳ್ಳೆ ಅವಕಾಶ. ನಾನೇನೋ ಮೇಲ್ ಬಿದ್ದೆ ಮಾತಾಡಿಸ್ತೀನಿ ನಂದಿನಿ, ಆದ್ರೆ ಅವರೇ ಮುಖ ಸಿಂಡಿಸ್ಕೊಂಡು ನೋಡ್ತಾರೆ. ಇನ್ ಮಾತಾಡೋದು ದೂರದ ಮಾತೆ ಬಿಡು. ಅದಕ್ಕೆ ಸರ್ಸು, ನಾನು ನಿಮ್ಮಣ್ಣ ನಿಮ್ಮಿಬ್ರನ್ನ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿರೋದು. ಹಂಗಾದ್ರೆ ಅಣ್ಣಯ್ಯಂಗ್ ರಮೇಶ್ ಅವ್ರು ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಹೇಳ್ಬಿಟ್ಟ ನಂದಿನಿ. ಅಷ್ಟೇ ಅಲ್ಲ, ರಮೇಶನ್ನ ಕುಡ್ಕೊಂಡು ಬಂದಿದ್ದು, ಪ್ರಸ್ತಾವ ಮುಂದಕ್ಕೆ ಹಾಕಿದ್ದು, ರಮೇಶನ್ನ ಕುಡ್ಕೊಂಡು ಬಂದಿದ್ದು, ನೀನ್ ನೋಡಿದ್ದು ಎಲ್ಲ ಹೇಳ್ಬಿಟ್ಟೆ.
ಅಣ್ಣಯ್ಯಂತವ ಯಾಕೆ ಹೇಳ್ದೆ? ಈಗ್ಲೇ ಅವನು ನನ್ನ ಸಾನಿ ನೆನ್ಸ್ಕೊಂಡು ಏನೇನೋ ಕನ್ಸ್ಬಿತ್ತು ಅಂತ ನನ್ನ ಬಗ್ಗೆ ಯೋಚನೆ ಮಾಡ್ತಾವನೆ. ನೀನ್ ಇದನ್ನೆಲ್ಲ ಹೇಳಿದ್ಮ್ಯಾಕೆ ಅಣ್ಣಯ್ಯ ಅದೇ ಟೂಚ್ ಆಗ್ತಾನೋ ಏನೋ. ಹಂಗೆಲ್ಲ ಏನೂ ಆಗಕ್ಕಿಲ್ಲ ಬಿಡು ಸರ್ಸು, ಹೇಳಿದ್ದು ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು ನಂದಿನಿ, ನಿನಗ್ ಗೊತ್ತಿಲ್ಲ. ನಾನ್ ಮನೆಯಿಂದ ಆಚೆ ಬಂದ್ಮ್ಯಾಕೆ ಅಣ್ಣಯ್ಯನ್ ಮನ್ಸು ಕಲ್ಲಾಗೋಗದೆ. ಆದ್ರೂವೆ ನಾನಿಲ್ಲಿ ಸಂದಾಗೆ ಇದ್ದೀನಿ ಅಂತ ಅನ್ಕೊಂಡು ಅವ್ರು ಬದುಕ್ತವ್ರೆ. ನೀನ್ ನೋಡಿದ್ರೆ ರಮೇಶ್ ಅವ್ರು ಕುಡಿತಾರೆ ಅಂತ ಯೋಳ್ ಬಂದಿದ್ಯಾ. ಇನ್ನವ್ರ ಮನ್ಸು ಸಮಾಧಾನವಾಗಿರಕ್ಕಿಲ್ಲ ಬಿಡು. ಏ ಸುಮ್ಕಿರು ನೀನು, ನಿಮ್ಮ ಅಣ್ಣಂಗೂ ಪ್ರಪಂಚದ ಜ್ಞಾನ ಅದೇ. ಏನಾದ್ರೂ ಸಮಸ್ಯೆ ಅದೇ ಅಂತ ಹೇಳಿದ್ರೆ ಅದನ್ನ ಸಮಸ್ಯೆ ತರನೇ ನೋಡ್ತಾರೆ, ಇನ್ನೊಂದ್ ಸಮಸ್ಯೆನ ಮಾಡ್ಕೊಳಕ್ಕಿಲ್ಲ. ನಾನ್ ಹೇಳಿದಕ್ಕೇನೆ ಬೆಂಗಳೂರು ಕರ್ಕೊಂಡು ಹೋಗಕ್ಕೆ ಒಪ್ಕೊಂಡಿರೋದು. ಇಲ್ಲ ಅಂದಿದ್ರೆ ನೀವಿಬ್ರು ಹಿಂಗೆ ಇರ್ತಿದ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಷಯ ನಾನ್ ಮುಟ್ಸಿರ್ಲಿಲ್ಲ ಅಂದಿದ್ರೆ ಯಾರಾದ್ರೂ ಮೂರನೇವ್ರ ಕಡೆಯಿಂದ ನಿಮ್ಮ ಅಣ್ಣನ ಕಿವಿಗೆ ಬಿದ್ದಿರೋದು. ಆ ಥರ ಗೊತ್ತಾಗಿದ್ರೆ ನಮ್ ಮರ್ವಾದೆ ಏನಾಗ್ಬೇಡ ಹೇಳು. ಹಂಗಾದ್ರೆ ಅಣ್ಣಯ್ಯಂಗೇನು ಬೇಜಾರಾಗಿಲ್ವೇ? ಏನು ಬೇಜಾರಾಗಿಲ್ಲ. ಮೊದಲು ನೀನು ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡು. ನಾವು ಬೆಂಗಳೂರಿಂದ ವಾಪಸ್ ಬರೋ ಅಷ್ಟರಲ್ಲಿ ನೀನು ರಮೇಶ್ ಅಣ್ಣ ಐಸ್ಕಾಂತ ತರ ಅಂಟ್ಕೊಂಡಿರ್ಬೇಕು. ನೋಡು ಸರ್ಸು, ನಿನ್ನ ಅಣ್ಣನ ಮನ್ಸಲ್ಲಿ ಪ್ರೀತಿ ಹುಟ್ಟಿಸ್ತೀಯೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ಅವನ ಮನ್ಸಲ್ಲಿ ನಿನ್ ಬಗ್ಗೆ ಮರ್ವಾದೆ ಹುಟ್ಟಿಸ್ಬೇಕು. ಯಾಕಂದ್ರೆ ಪ್ರೀತಿನೂ ಕೂಡ ಒಂದಿನ ಕರಗೋಯ್ತದೆ, ಆದ್ರೆ ಮರ್ವಾದೆ ಉಳಿಸ್ಕೊಂಡ್ರೆ ಸಾಯ ಗಂಟ ಉಳಿತದೆ. ಲಕ್ಷ್ಮಿ, ಲಕ್ಷ್ಮಿ. ಹಾ ಅಣ್ಣಯ್ಯ ಬಂದೆ. ಹೋಗಣ್ಣಯ್ಯ, ಮೊದ್ಲು ಸರ್ಸು ಸರ್ಸು ಅಂತ ಕೂಗ್ತಿದ್ದೆ, ಇವಾಗ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗ್ತಿದ್ಯಾ. ದುರ್ಗಾ ದುರ್ಗಾ ಅಂತ ಒಂದ್ ಕಿತಾನೂ ಕೂಗಕ್ಕಿಲ್ಲ. ಅಲ್ಲಮ್ಮ, ನೀನಾದ್ರೆ ಒಳಗಡೆ ಮನೆ ಕೆಲಸ ಮಾಡ್ಕೊಂಡು ಕೂತಿರ್ತೀಯ, ಯಾಕೆ ನೀನು ಕರೆದು ಕೆಲಸ ಹಾಳು ಮಾಡ್ಬೇಕು ಹೇಳು? ಇವಳಾದ್ರೆ ಯಾವಾಗಲೂ ಫ್ರೀ ಇರ್ತಾಳೆ, ಅದಕ್ಕೆ ಇವಳನ್ನೇ ಕರೆದೆ. ಕರೆಕ್ಟ್ ಅಣ್ಣಯ್ಯ, ಹಂಗಾದ್ರೆ ಓಕೆ. ಸರಿ ಸರಿ, ಏನಿಲ್ಲ ದುರ್ಗಾ, ನಾವೆಲ್ಲ ಆಚೆ ಹೋಗಿ ಸಣ್ಣ ದಿವಸ ಆಯ್ತಲ್ವ, ಅದಕ್ಕೆ ಬೆಂಗಳೂರಿಗೆ ಹೋಗಿ ಅದನ್ನ ದೇವಸ್ಥಾನ ಸುತ್ತಾಡ್ಕೊಂಬರೋಣ ಅನ್ಕೊಂಡಿದ್ದೀನಿ ಕಣವ. ಅಣ್ಣಯ್ಯ ನಿಜಾನಾ? ಹೌದು ಕಣವ, ಏಕೆ ಈ ಅಣ್ಣನ ಮೇಲೆ ನಂಬಿಕೆ ಇಲ್ವೇ? ಹಂಗಲ್ಲ ಅಣ್ಣಯ್ಯ, ನೀನ್ ಯಾವಾಗ್ಲೂ ದೀಪದಲ್ಲಿ ಕುತ್ಕೊಂಡು ರೇಷನ್ ತೂಕ ಹಾಕೋದು. ಕಿಟ್ಟು ತಾವ, ಇವತ್ತು ಯಾರ್ಯಾರು ರೇಷನ್ ಕೊಟ್ಟಿದ್ಯಾ, ಅದನ್ನೆಲ್ಲ ಬುಕ್ಕಲ್ಲಿ ಬರ್ದಿದ್ಯಾ ಅಂತ ಕೇಳೋದು. ಯಜಮಾನ್ರ ತಾವ ಹೋಗಿ, ಯಜಮಾನ್ರೇ ಈ ತಿಂಗಳ ವ್ಯಾಪಾರ ಇಷ್ಟಾಯ್ತು, ಇಷ್ಟ ಲಾಭ ಆಯ್ತು ಅಂತ ಹೇಳೋದು. ಮನೆಗ್ ಬಂದು ಸರ್ಸು ಊಟ ಆಯ್ತೇನವ, ಲಕ್ಷ್ಮಿ ತಿಂಡಿ ಆಯ್ತೇನವ ಅಂತ ಕೇಳೋದು. ಇದೇ ಆಗೋಗಿತ್ತು ನಿನ್ ಜೀವನ. ಆದ್ರೆ ಇವತ್ ಬಂದು ಬೆಂಗಳೂರು ಕರ್ಕೊಂಡು ಹೋಯ್ತೀನಿ, ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನಂಬಕ್ಕಾಗ್ಲಿಲ್ಲ ಅಣ್ಣಯ್ಯ. ನೀನ್ 1 ನಿಮಿಷ ಹೊರಗಡೆ ಹೋಗಿ ಬಂದ್ಬಿಡು ಅಣ್ಣಯ್ಯ, ರೆಡಿ ಆಗಿರ್ತೀನಿ. ಡೈರೆಕ್ಟ್ ಬೆಂಗಳೂರೇ, ನಾನ್ ಸ್ಟಾಪ್. ಇವತ್ತೆಲ್ಲ ಕಣ ಹೋಯ್ತಾ ಇರೋದು, ನಾಳಿಕೆ. ಆದರೆ ನಮ್ಮ ಜೊತೆಗೆ ಸರ್ಸು, ರಮೇಶ, ನಂದಿನಿ ಕೂಡ ಬರ್ತಾರೆ. ಮದುವೆ ಆದ್ಮೇಲೆ ರಮೇಶ ಸರ್ಸು ಎಲ್ಲೂ ಆಚೆ ಹೋಗಿಲ್ಲ ಅಲ್ವೇ, ಅದಕ್ಕೆ ನಮ್ಮ ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅನ್ಕಂಡೆ ಅಣ್ಣಯ್ಯ, ಆವಾಗ್ಲೇ ಅನ್ಕಂಡೆ ನಿನ್ ತಂಗಿ ಸರ್ಸು ಇದ್ರಲ್ಲಿ ಭಾಗಿ ಆಗಿದ್ಕೆ ನೀನ್ ಈ ಪ್ಲಾನ್ ಎಲ್ಲ ಹಾಕೋದು ಅಂತ.
ಆದ್ರೂ ಪರವಾಗಿಲ್ಲ ಅಣ್ಣಯ್ಯ. ಈ ಮನೆ ಬಿಟ್ಟು, ಈ ಡಿಪೋ ಬಿಟ್ಟು, ಈ ಊರೇ ಬಿಟ್ಟು ಆರಾಮಾಗಿ 10 ದಿನ ಬೆಂಗಳೂರು ತಿರ್ಗಾಡ್ಕೊಂಡ್ ಬರೋಣ. ದುರ್ಗಾ, ನಾವು ಊರು ಬಿಟ್ಟು ಹೋಯ್ತಾ ಇಲ್ಲ ಕಣವ, ಟ್ರಿಪ್ ಹೋಯ್ತಾ ಇರೋದು. 10 ದಿನ ಎಲ್ಲ ಹೋಗೋಕ್ಕಾಗಕ್ಕಿಲ್ಲ, 1-2 ದಿನ ಹೋಗ್ಬಿಟ್ಟು ಬರಮ್ಮ. ಸರಿ ಅಣ್ಣಯ್ಯ, ಆದ್ರೆ ಕಾಸ್ಗಿಸ್ ಎಲ್ಲಾನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ ಬಾ. ಯಾಕೆಂದ್ರೆ ನನ್ ಕಣ್ಣಿಗೆ ಕಾಣಿಸೋ ಎಲ್ಲಾನು ನೀನ್ ಕೊಡ್ಸಕ್ ರೆಡಿ ಇರ್ಬೇಕು. ನೀನು ಕೇಳೋದೆಚ್ಚ, ನಾನು ಕೊಡ್ಸೋದೆಚ್ಚ, ಕೊಡಿಸ್ತೀನಿ ಬಿಡವ. ಅಣ್ಣಯ್ಯ, ಆದ್ರೆ ನಂಗೆ ಟ್ರಿಪ್ಪಿಗೆ ಬರೋಕ್ಕಾಗಕ್ಕಿಲ್ಲ. ಯಾಕವ, ಏನಾಯ್ತು? ಅಣ್ಣಯ್ಯ, ಅದು ನಾನು ಗೌರ್ಮೆಂಟ್ ಕೆಲಸಕ್ಕೆ ಎಕ್ಸಾಮ್ ಕಟ್ಟಿದ್ದೀನಲ್ವೇ, ಅದು ನಾಳಿಕೆ ಅದೇ. ಅದಕ್ಕೆ ಓದ್ಕೊಂಡು ಎಕ್ಸಾಮ್ ಬರಿಬೇಕು. ಅದ್ಯಾವ್ದೇ ಎಕ್ಸಾಮ್ ಅದು? ಸಾನೆ ದಿವಸ ಆದ್ಮೇಲೆ ಮನೆ ಬಿಟ್ಟು ಹೋಯ್ತಾ ಇದೀವಿ. ಎಕ್ಸಾಮ್ ಅಂತೆ ಎಕ್ಸಾಮು. ನೀನೇನು ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕೆ, ಕಲೆಕ್ಟರ್ ಆಗ್ಬೇಕೆ? ಕಲೆಕ್ಟರ್ ಆದ್ರೂ ನಿಮ್ಮ ಅತ್ತೆ ಮನೇಲಿ ಕಸ ಬಳೆದು ತಪ್ಪಕ್ಕಿಲ್ಲ, ತಿಳ್ಕೊ. ಡಾಕ್ಟರ್ ಆದ್ರೆ ಪಾತ್ರೆ ತಿಕ್ಕ ತಪ್ಪಕ್ಕಿಲ್ಲ. ನನ್ ಮಾತ್ ಕೇಳು, ಸುಮ್ಕೆ ನಮ್ ಜೊತೆ ಬಾ. ಅಣ್ಣಯ್ಯ, ಬೇಡ ಅಣ್ಣಯ್ಯ, ಪ್ಲೀಸ್. ಈಟ್ ದಿನ ಕಷ್ಟ ಪಟ್ಕೊಂಡು ಓದಿವ್ನಿ. ಒಂದಿನ ಹೋಗೋ ಟ್ರಿಪ್ಗೆ ಈಟ್ ದಿನ ಓದಿದ್ದೆಲ್ಲ ವೇಸ್ಟ್ ಆಯ್ತದೆ. ನಂದು ಕನ್ಸುಗಳು ಇರ್ತದಲ್ವೇ, ಓದ್ಬೇಕು, ಪಾಸ್ ಆಗ್ಬೇಕು, ಗೌರ್ಮೆಂಟ್ ಕೆಲಸ ಮಾಡ್ಬೇಕು ಅಂತ. ಓಹೋ, ಏನ್ ದೊಡ್ಡ ಕನ್ಸು ಇಳ್ದು. ಅಲ್ಲ ಕಣೆ, ನಮ್ ಹುಡುಗಿರ್ಗೆ ಒಂದ್ ವಿಷಯ ಯಾಕೆ ತಿಳಿಯಕ್ಕಿಲ್ಲ ಅನ್ಕೋತೀನಿ. 10ನೇ ಕ್ಲಾಸ್ ವರೆಗೂ ಸ್ಕೂಲ್ಗೆ ಹೋಯ್ತೀವಿ, ಆಮೇಲೆ 2 ವರ್ಷ ಕಾಲೇಜ್ಗೆ ಹೋಯ್ತೀವಿ. ಆಮ್ಯಾಕೆ 3-4 ವರ್ಷ ಡಿಗ್ರಿ ಓದ್ಕಂತೀವಿ. ಆದ್ರೂ ಈ ಓದು ಸಾಕಾಗೋದಿಲ್ವೇ? ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಟಿವಿ ನೋಡ್ಕೊಂಡು ಇರೋದ್ ಬಿಟ್ಟು ಎಕ್ಸಾಮ್ ಅಂತೆ ಎಕ್ಸಾಮ್. ಇರ್ಲಿ ಬಿಡು ದುರ್ಗಾ, ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರ್ತದೆ. ನಿನಗೆ ಮನೇಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಟಿವಿ ನೋಡೋ ಆಸೆ, ಅವಳಿಗೆ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಆಸೆ. ಲಕ್ಷ್ಮಿ, ಸರಿ ತಾಯಿ, ನೀನು ಓದ್ಕ. ನಾನು ಇವ್ರನ್ನೆಲ್ಲ ಬೆಂಗಳೂರಿಗೆ ಬಿಟ್ಬಿಟ್ಟು ನಾಳೆಗೆ ವಾಪಸ್ ಬಂದ್ಬಿಡ್ತೀನಿ. ಸರಿ ಅಣ್ಣಯ್ಯ, ಕೊಡಿಲಿ. ಹೋಗಿ ಕೈಕಾಲು ಮುಖ ತೊಳ್ಕೊ, ಉಣ್ಣಕ್ಕಿಡ್ತೀನಿ. ಆಹಾ, ಬೆಂಗಳೂರು ಮಸ್ತ್ ಮಜಾ ಮಾಡೋದೆಯಾ.